ಮೋದಿ ಮೀಟಿಂಗ್ ನಲ್ಲಿ ಕೇಸರಿ ಕಲಿಗಳ ಪಟ್ಟಿ ಫೈನಲ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆಯಾಗುತ್ತೆ. ಮೈತ್ರಿ ಕ್ಷೇತ್ರವನ್ನ ಹೊರತುಪಡಿಸಿ 5 ಸ್ಥಾನಗಳಿಗೆ ಅಭ್ಯರ್ಥಿಯ ಘೋಷಣೆಯಾಗಲಿದೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆಯಾಗಬಹುದು. ಮೈತ್ರಿ ಕ್ಷೇತ್ರವನ್ನ ಹೊರತುಪಡಿಸಿ ಅಂದ್ರೆ ಈಗ 8 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಬೇಕಾಗಿದೆ. ಅದರಲ್ಲಿ 3 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪಿದ್ದು, ಇನ್ನುಳಿದಂತ 5 ಸ್ಥಾನಗಳಿಗೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆ ಮಾಡಬೇಕಿದೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಇಲ್ಲಿ ತನಕ 20 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಬಿಜೆಪಿ. ಇನ್ನು 5 ಕ್ಷೇತ್ರ ಈಗ ಉಳಿದಿದೆ. ಉತ್ತರ ಕನ್ನಡ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಳಗಾವಿ, ರಾಯಚೂರು. ಈ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಬಾಕಿ ಇದೆ. ಯಾವುದೇ ಕ್ಷಣದಲ್ಲಿ ಬಿಜೆಪಿಯ ಪಟ್ಟಿ ಬಿಡುಗಡೆಯಾಗಬಹುದು. 5 ಕ್ಷೇತ್ರಗಳಲ್ಲಿ ಕೆಲ ಸಂಸದರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಳಗಾವಿ ಮತ್ತು ರಾಯಚೂರು. ಈ 5 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗಬೇಕಾಗಿದೆ. ಅದನ್ನ ಹೊರತುಪಡಿಸಿ ಹಾಸನ, ಮಂಡ್ಯ ಮತ್ತು ಕೋಲಾರ ಈ 3 ಸಹ ಜೆಡಿಎಸ್ ಪಾಲಾಗಿರೋದ್ರಿಂದ ಇನ್ನುಳಿದ 5 ಸ್ಥಾನಗಳಿಗೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆ ಆಗಬೇಕು. ಯಾವುದೇ ಕ್ಷಣದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಮತ್ತೊಂದು ಕಡೆ ಹಾಸನದ 3 ಕ್ಷೇತ್ರ. ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ. ಇಲ್ಲಿ ತನಕ ಬಿಜೆಪಿ 20 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಇನ್ನು 5 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಬೇಕಾಗಿದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಎಸ್ಆರ್ ವಿಶ್ವನಾಥ್ ಅವರ ಮಗನಿಗೆ ಟಿಕೆಟ್ ಸಿಗತ್ತಾ ಅಥವಾ ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಸಿಗತ್ತಾ ಕುತೂಹಲ ಇದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಮಂಡ್ಯದಿಂದ ಕುಮಾರಸ್ವಾಮಿ ಸಂಭಾವ್ಯ ಪಟ್ಟಿ ಈಗ ನೀವು ನೋಡ್ತಾ ಇರೋದು. ಕೋಲಾರದಿಂದ ಮಲ್ಲೇಶ್ ಬಾಬು, ಬೆಳಗಾವಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗತ್ತಾ ಅನ್ನೋದನ್ನ ನೋಡಬೇಕು. ಉತ್ತರ ಕನ್ನಡದಿಂದ ಕಾಗೇರಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿ ಟಿಕೆಟ್ ಕೊಡುತ್ತಾ ಅಥವಾ ಎಸ್ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಸಿಗತ್ತಾ? ಇನ್ನು ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗದಿಂದ ಸಂಭಾವ್ಯ ಪಟ್ಟಿಯಲ್ಲಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಹೆಸರಿದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ. ಒಟ್ನಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ, ಅದರಲ್ಲೂ ಕೂಡ ಬಿಜೆಪಿ ಪಟ್ಟಿ ಯಾವುದೇ ಕ್ಷಣದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಯಾರಿಗೆ ಲಕ್ ಒಲಿಯತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಬಿಜೆಪಿ ಮಟ್ಟಿಗೆ ಇನ್ನು 5 ಕ್ಷೇತ್ರ ಮಾತ್ರ ಉಳ್ಕೊಂಡಿದೆ. ಆ 5 ಕ್ಷೇತ್ರವೇ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಉತ್ತರ ಕನ್ನಡ, ಅದರಲ್ಲಿ ಬೆಳಗಾವಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರದಲ್ಲಿ ಇಬ್ಬಿಬ್ರು ಅಭ್ಯರ್ಥಿಗಳು ಬಹಳ ಟಫ್ ಪೈಪೋಟಿಯಲ್ಲಿದ್ದಾರೆ. ರಾಯಚೂರು ಕ್ಷೇತ್ರ ಇದೆ. ಸಂಭಾವ್ಯ ಅಭ್ಯರ್ಥಿಗಳು ಯಾರು? ಯಾವೆಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಹಾಗಾದ್ರೆ? ಶ್ವೇತಾ, 5 ಕ್ಷೇತ್ರಗಳಿಗೆ ಇವತ್ತು ಅಥವಾ ನಾಳೆ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಆದ್ರೆ 5 ಕ್ಷೇತ್ರಗಳಲ್ಲಿಯೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂಥದ್ದು ಈಗಿರುವಂತಹ ಒಂದು ಮಾಹಿತಿ. ಉತ್ತರ ಕನ್ನಡ ಇರಬಹುದು, ರಾಯಚೂರು ಇರಬಹುದು, ಚಿಕ್ಕಬಳ್ಳಾಪುರ ಇರಬಹುದು. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಬಚ್ಚೇಗೌಡರು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಅವರ ಬದಲಾವಣೆಗಳಾಗ್ತವೆ. ಜೊತೆಗೆ ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿ ಅವರು ತನಗೆ ಲೋಕಸಭಾ ಚುನಾವಣೆ ಟಿಕೆಟ್ ಬೇಡ, ನಾನು ವಿಧಾನಸಭೆಗೆ ಸ್ಪರ್ಧೆಯನ್ನ ಮಾಡುವುದರ ಮೂಲಕ ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಹೇಳುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿರೋದ್ರಿಂದ ಅಲ್ಲಿ ಯಾರು ಕೊಡ್ತಾರೆ ಅನ್ನುವಂತ ಚರ್ಚೆ ಇದೆ. ಸಹಜವಾಗಿ ಬೆಳಗಾವಿಯಲ್ಲಿ ಮಂಗಳ ಅಂಗಡಿಯವರು ಹಾಲಿ ಸಂಸದರಾಗಿದ್ದಾರೆ. ಆದ್ರೆ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡದೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ. ಆರಂಭದಲ್ಲಿ ಜಗದೀಶ್ ಶೆಟ್ಟರ್ಗೆ ಕೊಡಬೇಕು ಹೇಳುವಂತದ್ದು ಯಡಿಯೂರಪ್ಪ ಅವರ ಅಭಿಪ್ರಾಯವೂ ಆಗಿತ್ತು ಮತ್ತು ಹೈಕಮಾಂಡ್ ಲೆವೆಲ್ ಆ ರೀತಿ ಚರ್ಚೆಗಳು ಆಗಿದ್ವು. ಅಂತಿಮವಾಗಿ ಬೆಳಗಾವಿಯ ಸ್ಥಳೀಯ ನಾಯಕರಿರಬಹುದು, ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಶ್ರದ್ಧಾ ಶೆಟ್ಟರ್ ಅವರ ಹೆಸರು ಮುಂಚೂಣಿಗೆ ಬಂದಿತ್ತು. ಆದ್ರೆ ನಿನ್ನೆಯ ಮಾಹಿತಿಯ ಪ್ರಕಾರ ಬಹುತೇಕ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ. ಜೊತೆಗೆ ಅಲ್ಲಿಯ ಸ್ಥಳೀಯ ನಾಯಕರಾಗಿರುವಂತಹ ಜಾರಕಿಹೊಳಿ ಫ್ಯಾಮಿಲಿ ಇರಬಹುದು, ಕೋರೆ ಫ್ಯಾಮಿಲಿ ಇರಬಹುದು, ಈರಣ್ಣ ಕಡಾಡಿ ಇರಬಹುದು, ಇವರೆಲ್ಲರಿಗೂ ಕೂಡ ಹೈಕಮಾಂಡಿನ ಸಂದೇಶ ಬಂದಿದೆ. ಯಾರಿಗೆ ಟಿಕೆಟ್ ಅನ್ನ ಕೊಟ್ಟರು ಕೂಡ ತಾವು ಕೆಲಸವನ್ನ ಮಾಡಬೇಕು ಅನ್ನುವಂತ
ಒಂದು ಸೂಚನೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಜಗದೀಶ್ ಶೆಟ್ಟರ್ಗೆ ಮತ್ತೆ ಟಿಕೆಟ್ ಅನ್ನ ಕೊಡೋದಕ್ಕೆ ಹೈಕಮಾಂಡ್ ಮನಸ್ಸನ್ನ ಮಾಡಿದಂತೆ ಕಾಣ್ತಾ ಇದೆ. ಇನ್ನುಳಿದಂತೆ ಉತ್ತರ ಕನ್ನಡದಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ದೆಹಲಿಯಲ್ಲಿ ಸಭೆಯಾಗಿತ್ತು. ಆ ಸಭೆಯಲ್ಲಿ ಜೆ.ಪಿ. ನಡ್ಡಾ, ಅಮಿತ್ ಶಾ ಮತ್ತು ರಾಜ್ಯದ ಯಡಿಯೂರಪ್ಪ, ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಆದಂತ ಚರ್ಚೆಯನ್ನು ಹೇಳೋದಾದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಸೂಲಿಬೆಲೆಯವರ ಹೆಸರು ಚರ್ಚೆಗೆ ಬಂತು. ಆ ಸಂದರ್ಭದಲ್ಲಿ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಮನಸ್ಸನ್ನ ಬಹುತೇಕ ನಾಯಕರು ಮಾಡಿದ್ರು. ಆದ್ರೆ ಅಲ್ಲಿ ಈ ಪರಿಸ್ಥಿತಿಯನ್ನ ಅನುಗುಣವಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರೆ ಆಗುವಂತ ಸಾಧಕ ಬಾಧಕಗಳೇನು ಅನ್ನುವಂತ ಚರ್ಚೆಯನ್ನ ಮುಂದಿಟ್ಕೊಂಡು ನೋಡಿದಾಗ ಇನ್ನೊಂದು ಸರ್ವೆಯ ರಿಪೋರ್ಟ್ ಅನ್ನ ಕೂಡ ಪಡ್ಕೊಂಡು ಇನ್ನೂ ಕೂಡ ಅಂತಿಮ ಮಾಡಿಲ್ಲ ಎನ್ನುವಂಥದ್ದು ಮಾಹಿತಿ. ಇಲ್ಲಿಯ ತನಕ ಕೂಡ ಹಾಲಿ ಸಂಸದರಾಗಿರುವಂತ ಅನಂತಕುಮಾರ್ ಹೆಗಡೆ ತಾನು ಇನ್ನೂ ಟಿಕೆಟ್ ಅನ್ನ ಪಡ್ಕೊಳ್ತೇನೆ ಅನ್ನುವಂತ ವಿಶ್ವಾಸ ಮಾತುಗಳನ್ನ ಅವರ ನಿವಾಸಕ್ಕೆ ಹೋದಂತ ಸ್ಥಳೀಯ ನಾಯಕರುಗಳಿಗಿರಬಹುದು, ಅಲ್ಲಿಯ ಭಾಗದ ಕೆಲವು ಕಾರ್ಯಕರ್ತರಿಗಿರಬಹುದು, ನಾನೇ ಟಿಕೆಟ್ ಅನ್ನ ಪಡ್ಕೊಳ್ತೇನೆ ಅಂತ ವಿಶ್ವಾಸವನ್ನ ಕೂಡ ಇಲ್ಲಿಯ ತನಕ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಬಹುತೇಕ ಹೈಕಮಾಂಡ್ ಮನಸ್ಸನ್ನ ಇಲ್ಲಿಯ ತನಕ ಮಾಡದಂತೆ ಕಾಣ್ತಾ ಇಲ್ಲ. ಆದ್ರೆ ಕೊನೆ ಕ್ಷಣದ ಬದಲಾವಣೆಯನ್ನ ಗಮನಿಸಬೇಕಾಗಿದೆ. ಇನ್ನು ಚಿತ್ರದುರ್ಗಕ್ಕೆ ಬರೋದಾದ್ರೆ ನಾರಾಯಣಸ್ವಾಮಿ ಅವರ ವಿಚಾರವನ್ನ ಹೇಳಿದೆ. ಅಲ್ಲಿ ಹಾಲಿ ಸಂಸದರು ನಾರಾಯಣಸ್ವಾಮಿ ಇದ್ರು ಕೂಡ ಅವರಿಗೆ ಟಿಕೆಟ್ ಬೇಡ ಎನ್ನುವಂತ ಕಾರಣಕ್ಕೋಸ್ಕರ ಮಾಜಿ ಡಿ.ಸಿ.ಎಂ ಆಗಿರುವಂತ ಗೋವಿಂದ ಕಾರಜೋಳರು ಅವರ ಹೆಸರು ಕೂಡ ಚರ್ಚೆಯಾಗಿದೆ. ಗೋವಿಂದ ಕಾರಜೋಳರಿಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ರಾಜ್ಯ ನಾಯಕರುಗಳು ಇರಬಹುದು, ಕೇಂದ್ರ ನಾಯಕರುಗಳು ಒಂದು ಅಭಿಪ್ರಾಯವನ್ನ ಕೇಳಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಬೇಡ ಎನ್ನುವುದೇ ಆದ್ರೆ ಅವರ ಬದಲಾಗಿ ತನಗೆ ಟಿಕೆಟ್ ಅನ್ನ ಕೊಡಿ ಎನ್ನುವಂತ ಮಾತುಗಳನ್ನ ಈ ಗೋವಿಂದ ಕಾರಜೋಳರು ಕೂಡ ಹೇಳಿದ್ದಾರೆ ಎನ್ನುವಂಥದ್ದು ನಮಗಿರುವಂತ ಇನ್ಫಾರ್ಮೇಶನ್. ರಾಯಚೂರಿನಲ್ಲಿ ಬಿ ನಾಯಕ್ ಅವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಂತವ್ರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಐ ಥಿಂಕ್ ಮಾನ್ವಿಯಿಂದ ಕೊಡಲಾಗಿತ್ತು, ಅವರು ಸೋತಿದ್ರು. ಆದ್ರೆ ಈ ಬಾರಿ ಲೋಕಸಭೆಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಒಂದು ಚರ್ಚೆ ಪಾರ್ಟಿ ವಲಯದಲ್ಲಿ ಗಂಭೀರವಾಗಿ ಆಗಿದ್ರು ಕೂಡ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ. ಆ ಮೈತ್ರಿಯ ಕಾರಣಕ್ಕೋಸ್ಕರ ಸ್ಥಳೀಯ ಜೆಡಿಎಸ್ ಕೂಡ ಬಿ ನಾಯಕರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನುವಂತ ಪತ್ರವನ್ನ ಕೂಡ ಬರೆದಿದೆ. ಹೀಗಾಗಿ ಬಿ ನಾಯಕರಿಗೆ ಟಿಕೆಟ್ ಅನ್ನ ಕೊಟ್ರೆ ಏನು ಹೇಳುವಂತ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ 5 ಕ್ಷೇತ್ರಗಳಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ 5 ಬದಲಾವಣೆಗಳಾಗ್ತಾವೋ ಅಥವಾ ಹಾಲಿ ಸಂಸದರಲ್ಲಿ ಯಾರಾದ್ರೂ ಒಬ್ಬರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್. ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಬಹುತೇಕ ಟಿಕೆಟ್ ಪಟ್ಟಿ ಫೈನಲ್ ಆಗತ್ತೆ ಮತ್ತು ಬಿಡುಗಡೆ ಆಗತ್ತೆ. 3 ಕ್ಷೇತ್ರಗಳಿಗೆ, ಅದು ಮಂಡ್ಯ ಇರಬಹುದು, ಹಾಸನ ಇರಬಹುದು, ಹಾಗೇನೆ ಕೋಲಾರ, ಈ 3 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡಿರೋದ್ರಿಂದ ಆ ಘೋಷಣೆಯನ್ನ ಜೆಡಿಎಸ್ ಮಾಡುತ್ತೆ. ವಿಶೇಷ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ಮಾತುಗಳನ್ನ ಸೂಚನೆಯನ್ನ ತನ್ನ ಅಭಿಪ್ರಾಯವನ್ನ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ರು. ಹೀಗಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಬಹುತೇಕ ಸ್ಪರ್ಧೆ ಮಾಡಬಹುದು ಎನ್ನುವಂಥದ್ದು ಈಗಿರುವ ವರ್ತಮಾನ. ಜೊತೆಗೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನ ಮಾಡ್ತಾರೆ. ಅದೇ ರೀತಿ ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಅನ್ನ ಜೆಡಿಎಸ್ ಕೊಡುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಿದೆ. ಎಸ್ ರವಿ ಶಿವರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.